ನಮಸ್ಕಾರ ಸ್ನೇಹಿತರೆ. KCET 2026 ಫಲಿತಾಂಶ ಪ್ರಕಟವಾಗಿದೆ. ಈಗ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಫಲಿತಾಂಶದ ನಂತರ ಮುಂದೇನು? ಕೌನ್ಸಿಲಿಂಗ್ ಹೇಗೆ ನಡೆಯುತ್ತದೆ? ಯಾವ ದಾಖಲೆಗಳು ಬೇಕು? ಯಾವ ಕಾಲೇಜು ಆಯ್ಕೆ ಮಾಡಬೇಕು? ಇಂದಿನ ವಿಡಿಯೋದಲ್ಲಿ KCET 2026 ಕೌನ್ಸಿಲಿಂಗ್ ನ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ KEA ಪ್ರಕಟಿಸಿರುವ ರ್ಯಾಂಕ್ ಕಾರ್ಡ್ ಮತ್ತು ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ವೆರಿಫಿಕೇಶನ್ ಸ್ಲಿಪ್ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಅತ್ಯಂತ ಪ್ರಮುಖ ದಾಖಲೆ ಆಗಿದೆ. ಮುಂದಿನ ಹಂತದಲ್ಲಿ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ಗೆ ನೋಂದಣಿ ಮಾಡಿಕೊಳ್ಳಬೇಕು. ಅದಾದ ಬಳಿಕ ಆಪ್ಷನ್ ಎಂಟ್ರಿ ಪ್ರಕ್ರಿಯೆ ಆರಂಭವಾಗುತ್ತದೆ. ಈ ಹಂತದಲ್ಲಿ ನೀವು ನಿಮ್ಮ ಇಷ್ಟದ ಕಾಲೇಜುಗಳು ಮತ್ತು ಕೋರ್ಸುಗಳನ್ನು ಆದ್ಯತೆಯ ಕ್ರಮದಲ್ಲಿ ಆಯ್ಕೆ ಮಾಡಬೇಕು. ನಿಮ್ಮ ರ್ಯಾಂಕ್, ಮೀಸಲಾತಿ ಮತ್ತು ಲಭ್ಯವಿರುವ ಸೀಟುಗಳ ಆಧಾರದ ಮೇಲೆ ಸೀಟು ಹಂಚಿಕೆ ನಡೆಯುತ್ತದೆ. ಆಪ್ಷನ್ ಎಂಟ್ರಿ ಮಾಡುವಾಗ ಹೆಚ್ಚಿನ ಕಾಲೇಜುಗಳು ಮತ್ತು ಕೋರ್ಸುಗಳನ್ನು ಸೇರಿಸುವುದು ಉತ್ತಮ. ಕೇವಲ 1 ಅಥವಾ 2 ಕಾಲೇಜುಗಳಿಗೆ ಸೀಮಿತವಾಗಬೇಡಿ. KEA ಸಾಮಾನ್ಯವಾಗಿ ಮಾಕ್ ಅಲಾಟ್ಮೆಂಟ್ ಪ್ರಕಟಿಸುತ್ತದೆ. ಮಾಕ್ ಅಲಾಟ್ಮೆಂಟ್ ನಂತರ ವಿದ್ಯಾರ್ಥಿಗಳಿಗೆ ತಮ್ಮ ಆಯ್ಕೆಗಳನ್ನು ಬದಲಾಯಿಸಲು ಮತ್ತೊಂದು ಅವಕಾಶ ಸಿಗುತ್ತದೆ. ಇದರಿಂದ ಉತ್ತಮ ಕಾಲೇಜು ಪಡೆಯುವ ಸಾಧ್ಯತೆ ಹೆಚ್ಚುತ್ತದೆ. ಕೌನ್ಸಿಲಿಂಗ್ ನಲ್ಲಿ ಸಾಮಾನ್ಯವಾಗಿ ಹಲವು ಹಂತಗಳ ಸೀಟು ಹಂಚಿಕೆ ನಡೆಯುತ್ತದೆ. ಮೊದಲ ಸುತ್ತು, ಎರಡನೇ ಸುತ್ತು ಹಾಗೂ ಅಗತ್ಯವಿದ್ದರೆ ಹೆಚ್ಚುವರಿ ಸುತ್ತುಗಳ ಮೂಲಕ ಸೀಟುಗಳನ್ನು ಹಂಚಲಾಗುತ್ತದೆ. ಈಗ ಅಗತ್ಯ ದಾಖಲೆಗಳ ಬಗ್ಗೆ ನೋಡೋಣ. KCET ರ್ಯಾಂಕ್ ಕಾರ್ಡ್, PUC ಅಥವಾ 12ನೇ ತರಗತಿ ಅಂಕಪಟ್ಟಿ, SLC ಅಂಕಪಟ್ಟಿ, ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಅಗತ್ಯವಿದ್ದರೆ, ಸ್ಟಡಿ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್, ವೆರಿಫಿಕೇಶನ್ ಸ್ಲಿಪ್ ಈ ಎಲ್ಲಾ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಇಂಜಿನಿಯರಿಂಗ್, ಫಾರ್ಮಸಿ, ಕೃಷಿ, ನರ್ಸಿಂಗ್ ಮತ್ತು ಇತರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕೆ KCET ಕೌನ್ಸಿಲಿಂಗ್ ಮೂಲಕ ಸೀಟು ಹಂಚಿಕೆ ನಡೆಯುತ್ತದೆ. ನನ್ನ ಒಂದು ಮುಖ್ಯ ಸಲಹೆ ಏನೆಂದರೆ, ನಿಮ್ಮ ರ್ಯಾಂಕ್ಗೆ ತಕ್ಕಂತೆ ಕಳೆದ ವರ್ಷದ ಕಟ್ ಆಫ್ ಗಳನ್ನು ಪರಿಶೀಲಿಸಿ ಕಾಲೇಜುಗಳನ್ನು ಆಯ್ಕೆ ಮಾಡಿ. ಟಾಪ್ ಕಾಲೇಜಸ್ ಮಾತ್ರವಲ್ಲದೆ ಸೇಫ್ ಕಾಲೇಜಸ್ ಮತ್ತು ಬ್ಯಾಕಪ್ ಕಾಲೇಜಸ್ ಗಳನ್ನು ಕೂಡ ಆಪ್ಷನ್ ಎಂಟ್ರಿನಲ್ಲಿ ಸೇರಿಸಿ. ಇದರಿಂದ ಸೀಟು ಸಿಗುವ ಸಾಧ್ಯತೆ ಹೆಚ್ಚಾಗುತ್ತದೆ. KCET 2026 ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯ ಸಮಯ. KEA ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರತಿಯೊಂದು ಅಪ್ಡೇಟ್ ಅನ್ನು ಗಮನದಲ್ಲಿಟ್ಟುಕೊಳ್ಳಿ ಮತ್ತು ಯಾವುದೇ ದಿನಾಂಕವನ್ನು ತಪ್ಪಿಸಿಕೊಳ್ಳಬೇಡಿ. ಇಂತಹ KCET ಇಂಜಿನಿಯರಿಂಗ್ ಅಡ್ಮಿಷನ್ ಮತ್ತು ಕರ್ನಾಟಕ ಎಜುಕೇಶನ್ ಅಪ್ಡೇಟ್ಸ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.